Good afternoon. In today's session, we will work out the fourth problem, wherein we have to calculate the individual cost of capital and finally we have to calculate the weighted average cost of capital. Individual cost of capital is not given, so we have to calculate the cost of equity, cost of preference shares and cost of debt based on the information given, and on that basis ultimately we have to calculate the cost of weighted average cost of capital. In the previous three problems we have it is directly given in the problem. Capital ಎಷ್ಟು, ಕಾಸ್ಟ್ ಎಷ್ಟು, ಕ್ಯಾಪಿಟಲ್ ಎಷ್ಟು, ಕಾಸ್ಟ್ ಎಷ್ಟು ಅಂತ ಕೊಟ್ಟಿದ್ರು. ಡೈರೆಕ್ಟ್ ಆಗಿ ನಾವು ಮಲ್ಟಿಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ ಕೊಡ್ಲಿಲ್ಲ ಇಂಡಿವಿಜುವಲ್ ಕಾಸ್ಟ್ ಎಷ್ಟು ಅಂತ ಹೇಳುವಂಥದ್ದು, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಹೇಳಿದ್ದಾರೆ? ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಮೌಂಟಿಂಗ್ ಟು ₹3 lakh. Equity share capital 3 lakh. Equity share in a face value 10 rupees. Market price of the share is 75. 75 rupees is the market price of the share. The first method alli dividend yield method alli ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದು ಆ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. And the dividend was at 40%. 40% dividend ಕೊಟ್ಟಿದ್ದಾರೆ. Second information ಕೊಟ್ಟಿರುವಂತದ್ದು 15% preference shares of ₹100 each redeemable after 10 years at 10% premium. Redeemable after 10 years at 10% premium. Total preference share capital 2 lakh ಅಂತೇಳಿ ಕೊಟ್ಟಿದ್ದಾರೆ. So 100 rupees ಇದ್ದು face value, 15% rate of dividend, redeemable after 10 years at 10% discount. R ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು, P ಕ್ಯಾಲ್ಕುಲೇಟ್ ಮಾಡಬೇಕು, ಡಿವಿಡೆಂಡ್ ಎಷ್ಟು ಅಂತೇಳಿ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತು ಲಾಸ್ಟಿಗೆ ಡಿಬೆಂಚರ್ಸ್ ಕೊಟ್ಟಿದ್ದಾರೆ. 4 lakh ವರ್ತ್ ಆಫ್ 14% ಡಿಬೆಂಚರ್ಸ್ ಆಫ್ ₹100 each, redeemable at 5% premium after 5 years. ಇದು ಕೂಡ 5% ಪ್ರೀಮಿಯಂ ಅಲ್ಲಿ ಆಫ್ಟರ್ 5 years ರೆಡೀಮ್ ಮಾಡ್ತಾರೆ. ಅಪ್ಲಿಕಬಲ್ ಟ್ಯಾಕ್ಸ್ ರೇಟ್ ಈಸ್ 30%. 30% ಟ್ಯಾಕ್ಸ್ ರೇಟ್ ಅಂತ ಕೊಟ್ಟಿದ್ದಾರೆ. ಸೊ ಬೇಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಫ್ ದ ಕಂಪನಿ, ದಟ್ ಈಸ್ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಫಸ್ಟಿಗೆ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಟ್ ಮಾಡುವ. ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಟ್ ಮಾಡುವಾಗ ಡಿವಿಡೆಂಡ್ ಈಲ್ಡ್ ಮೆಥಡ್ ಅಲ್ಲಿ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ಮಾಡಬೇಕು, ಯಾಕಂದ್ರೆ ಗ್ರೋತ್ ಕೊಡ್ಲಿಲ್ಲ. ಸೊ ಡಿವಿಡೆಂಡ್ ಈಲ್ಡ್ ಮೆಥಡ್ ಅಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಎಷ್ಟು ಅಂತೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಇಕ್ವಿಟಿ. KE is equal to simple formula ಇದೆ. D divided by P into 100, right? So what is D? Face value into percentage of dividend, that is ₹4. P is to P market value of share. Market value ಕೊಟ್ಟರೆ market value ತಗೊಳ್ಳಿ. ನ್ಯೂ ಕಂಪನಿ ಆದ್ರೆ ನೆಟ್ ಪ್ರೊಸೀಡ್ಸ್ ಫ್ರಮ್ ದ ಇಶ್ಯೂ ಆಫ್ ಶೇರ್ ತಗೊಳ್ಬೇಕು. ಇಲ್ಲಿ ಎಕ್ಸಿಸ್ಟಿಂಗ್ ಕಂಪನಿ, ಮಾರ್ಕೆಟ್ ಅಲ್ಲಿ ಆ ಕಂಪನಿಯ ಶೇರ್ ಟ್ರೇಡ್ ಆಗ್ತಾ ಇದೆ. ಸೊ ಎಕ್ಸಿಸ್ಟಿಂಗ್ ಕಂಪನಿ. ಪಿ ಸ್ಟ್ಯಾಂಡ್ಸ್ ಫಾರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್. ನೆನ್ಪಿಟ್ಕೊಳ್ಬೇಕಿದೆ ಅವತ್ತು ಪಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್. ನೆಟ್ ಪ್ರೊಸೀಡ್ಸ್ ಇರುವಂತದ್ದು ಹೊಸ ಕಂಪನಿಗಾದ್ರೆ ಮಾತ್ರ. ಹೊಸ ಕಂಪನಿ ಆದ್ರೆ ಹೇಳಿರ್ತಾರೆ ಇಶ್ಯೂ ಡೆಟ್ ಡಿಸ್ಕೌಂಟ್ ಅಂತ ಹೇಳ್ಕೊಂಡು ಅಥವಾ ಇಶ್ಯೂ ಎಕ್ಸ್ಪೆನ್ಸ್ ಎಷ್ಟು ಅಂತ ಎಲ್ಲ ಹೇಳಿರ್ತಾರೆ. ಸೊ ಆಗ ನೀವು ಆ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತಗೊಳ್ಳಿ. ಸೊ ಈಗ ಅದನ್ನ ಫಾರ್ಮುಲಾಕ್ಕೆ ಹಾಕಿ. KE is equal to 4 divided by 75 into 100. ಎಷ್ಟು ಪರ್ಸೆಂಟ್ ಆಗ್ತದೆ? ಅದು 5.33% ಆಗ್ತದೆ. 5.33%. ಇದು ಕಾಸ್ಟ್ ಆಫ್ ಇಕ್ವಿಟಿ. ಇದನ್ನು ನೀವು ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡುವಾಗ ನಾವೇನ್ ಮಾಡ್ತೇವೆ, ಅದನ್ನು ಅಲ್ಲಿ ಟೋಟಲ್ ಇಕ್ವಿಟಿ ಶೇರ್ಸ್ಗೆ ಆ ಪರ್ಸೆಂಟೇಜ್ ಅನ್ನು ಮಲ್ಟಿಪ್ಲೈ ಮಾಡ್ಲಿಕ್ಕೆ ಇರ್ತೇವೆ. ಓಕೆ, ನೆಕ್ಸ್ಟ್ ಯಾವ್ದು ಮಾಡಬೇಕು? ಎರಡನೇದು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ಗೆ ಫಾರ್ಮುಲಾ ಏನು? ಇದು ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಇದೆ. ಸೊ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಇದ್ದ ಕಾರಣ ಯಾವ ಫಾರ್ಮುಲಾ ಹಾಕ್ಬೇಕು ನಾವು? D is equal to D plus R minus P divided by N whole divided by R plus P divided by 2 into
100. So this is the formula. This is the formula. So ಈಗ D calculate ಮಾಡಬೇಕು. 100 rupees face value of debenture into 15, face value of preferentials into 15%, 15 rupees. R is to 100 rupees face value, 10% premium ಅಲ್ಲಿ redeem ಮಾಡ್ತಾರೆ ಅಂತ ಹೇಳಿದ್ದಾರೆ. 110. P net proceeds from the issue of preferentials 100. ಯಾಕೆ 100 ಅಲ್ಲಿ ಡಿಸ್ಕೌಂಟ್ ಏನು ಹೇಳಲಿಲ್ಲ, ಇಶ್ಯೂ ಎಕ್ಸ್ಪೆನ್ಸಸ್ ಏನು ಕೊಡಲಿಲ್ಲ. ಸೊ ಅದರಿಂದ R is equal to 100 ಅಂತೇಳಿ ಬರೀಬೇಕು ನೀವು. ನೆಕ್ಸ್ಟ್ ಯಾವುದು N ಎಷ್ಟು 10 years ಅಂತ 10 years ಹೀಗೆ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ಫಾರ್ಮುಲಾಕ್ಕೆ ಹಾಕಿ 15 ಪ್ಲಸ್ 110 minus 100 divided by 10 whole divided by 110 plus 100 divided by 2 into 100 15 plus 1 10 105. So yeah, 16 divided by 105 into 100. Just like that. $15.23%. 15.23%. Next ಈಗ ಮಾಡ್ಬೇಕು ನಾವು ಕಾಸ್ಟ್ ಆಫ್ ಡೆಟ್ ಮಾಡಬೇಕು KD. ನಾವು ಆಗ ವರ್ಕೌಟ್ ಮಾಡಿದ ಪ್ರಾಬ್ಲಮ್ ಅಲ್ಲಿ ಇದೆಲ್ಲ ಡೈರೆಕ್ಟ್ ಕೊಟ್ಟಿದ್ದೆ, ಹಾಗೆ ಡೈರೆಕ್ಟ್ ಮಾಡಿದ್ದು ನಾವು. KD is equal to I into 1 minus tax plus R minus P divided by N whole divided by R plus P divided by 2 into 100. Cost of equity ಮತ್ತು cost of preferential ಮತ್ತು cost of debt ಗೆ ಡಿಫರೆನ್ಸ್ ಏನು? ಇಲ್ಲಿ ಇಂಟ್ರೆಸ್ಟ್ ಪೋರ್ಷನ್, ಇಲ್ಲಿ ಡಿವಿಡೆಂಡ್ ಪೋರ್ಷನ್ ಅಷ್ಟೇ. ಉಳಿದ ಪಾರ್ಟ್ ಎಲ್ಲ ಸೇಮ್. ಇಂಟ್ರೆಸ್ಟ್ ಗೆ ಟ್ಯಾಕ್ಸ್ ಅಡ್ವಾಂಟೇಜ್ ಇರುವ ಕಾರಣ 1 minus T ಮಾಡ್ತೇವೆ, I into 1 minus T ಮಾಡ್ತೇವೆ. ಓಕೆ, ಸೊ ಎಷ್ಟು ಇಂಟ್ರೆಸ್ಟ್ ಎಷ್ಟು? ದಿಸ್ ಇಸ್ ದ ಫಾರ್ಮುಲಾ. Interest 100 rupees into ಎಷ್ಟು percent? 14%. It comes to 14 rupees. What is R? 100 rupees face value, redeemable at 5% premium plus 5%, 105. P ಏನು ಹೇಳಿಲ್ಲ, 100 rupees ಇದೆ. ಸೊ 100 rupees ತಗೊಳ್ಳೋ, ಡಿಸ್ಕೌಂಟ್ ಹೇಳಿಲ್ಲ, ಇಶ್ಯೂ ಎಕ್ಸ್ಪೆನ್ಸ್ ಎಲ್ಲ ಕೊಡಲಿಲ್ಲ. ಸೊ 100 rupees ತಗೊಳ್ತೇವೆ ನಾವು. ಸೊ ಟ್ಯಾಕ್ಸ್ ರೇಟ್ ಎಷ್ಟು? 30%. Tax 30% in 5 years. ಸರಿಯಾ? ಆಚೆ ಫಾರ್ಮುಲಾ ಹಾಕಿ KD is equal to I 14 into 1 minus 0.3 plus R 105 minus 100 divided by 5 whole divided by 105 plus 100 divided by 2 into 100.
It comes to 10.54% ಬರ್ತದಂತೆ. ಶಾರ್ಟ್ ಮಾಡಿದ್ರೆ ನೀವು 10.54 ಇದನ್ನು ಇನ್ನು ಶಾರ್ಟ್ ಮಾಡಿ ಟೆಕ್ಸ್ಟ್ ಮಾಡಿದ್ರೆ ಇಷ್ಟು ಬರುತ್ತೆ. ಸೊ ಇದು ಇಂಡಿವಿಜುವಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಸಿಕ್ಕಿದ್ದಾನೆ. ಕಾಸ್ಟ್ ಆಫ್ equity 5.33, cost of preference shares 15.23, cost of debt 10.54 ಸಿಕ್ಕಿತ್ತು. ಈಗ ಇದನ್ನು ನಾವು ಯಾವುದು weighted average cost of capital ಫಾರ್ಮುಲಾ ಹಾಕ್ಬೇಕು. K is equal to ಹೀಗೆ ಬರೀರಿ, equity into cost of equity, ಗೊತ್ತಿರಬೇಕು equity ಅಂದ್ರೆ equity capital, preference share into KP plus debt into KD all divided by total long-term funds. Into 100. This is the formula. Put all the values to the formula. Equity share capital is ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ 3 lakhs. 3 lakhs into cost of equity ನಾವು ಕ್ಯಾಲ್ಕುಲೇಟ್ ಮಾಡಿದ್ದು 5.33% plus preference share capital 2 lakh into cost of preference shares 15.23% plus debt is to debt 4 lakh debt into cost of debt 10.54% all divided by 3 lakh plus 2 lakh plus 4 lakh into 100. So ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಅಂತ ಕೊಟ್ಟಿದ್ದಾರೆ 15% ಪ್ರಿಫರೆನ್ಸ್ ಶೇರ್ ಅಂತ ಹೇಳಿ ಕೊಟ್ಟಿದ್ದಾರೆ. 15% ಅಂತ ಹೇಳಿ ಹಾಗೆ ಬರಲಿಕ್ಕಿಲ್ಲ. ನಾವು ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಬರುತ್ತೆ. ಇಲ್ಲಿ ಇಷ್ಟು 40% ಡಿವಿಡೆಂಡ್ ಕೊಡ್ತಾರೆ, 40% ಕಾಸ್ಟ್ ಅಲ್ಲ. ಕಾಸ್ಟ್ ಎಷ್ಟಾಗ್ತದೆ ಮಾರ್ಕೆಟ್ ವ್ಯಾಲ್ಯೂಗೆ ನಾವು ಕಂಪೇರ್ ಮಾಡುವಾಗ 5.33% ಆಗ್ತದೆ. ಇಲ್ಲಿ 110, 3 ಎಲ್ಲ ಮಾಡುವಾಗ 105 ಎಲ್ಲ ಕಾಸ್ಟ್ ಆಗುವ ವೇರಿಯೇಷನ್ ಆಗ್ತದೆ. ಇಲ್ಲಿ ಕೂಡ ಟ್ಯಾಕ್ಸ್ ಫ್ಯಾಕ್ಟರ್ ಎಲ್ಲ ಕನ್ಸಿಡರ್ ಮಾಡುವಾಗ 14% ಡಿಬೆಂಚರ್ ಆದ್ರೂ ಕೂಡ ಆಕ್ಚುಯಲ್ ಕಾಸ್ಟ್ ಎಷ್ಟು ಬರ್ತದೆ ಅಂದ್ರೆ ಅದು 10.54% ಬರ್ತದೆ. ಸೊ ಈಗ ನೀವು ಕ್ಯಾಲ್ಕುಲೇಟ್ ಮಾಡಿ 3 lakh into 5.33% ಎಷ್ಟಾಗ್ತದೆ? 3 lakh into 5.33%, 15,990. It comes to 15,990 plus 2 lakh into 15.23. 2 lakh 15.23%, 30,460.
30,460 plus 4 lakh into 10.54%. 10.54%. 42,160. 42,160 divided by 9 lakh into 100. So you got 42,160 plus 30,460 plus 15,990. 88,610. 88,610 divided by 9 lakh into 100. It comes to weighted average cost of capital comes to 9.85%. 9.85%. This is weighted average cost of capital. ಈ ರೀತಿಯಲ್ಲಿ weighted average cost of capital ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಫಸ್ಟ್ ಗೆ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಅಲ್ಲಿ 40% ನಮಗೆ ಡಿವಿಡೆಂಡ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಫೇಸ್ ವ್ಯಾಲ್ಯೂ 40% ಅಂದ್ರೆ 4 ರೂಪೀಸ್ ಆಯ್ತು. ಬಟ್ ಮಾರ್ಕೆಟ್ ವ್ಯಾಲ್ಯೂ ನಮಗೆ ಇಲ್ಲಿ 75 ರೂಪೀಸ್ ಇದ್ದ ಕಾರಣ ಯಾವ ಫಾರ್ಮುಲಾ ಆಗ್ತೇವೆ ಡಿ ಡಿವೈಡೆಡ್ ಬೈ ಪಿ ಇಂಟು 100 ಮಾಡಿದಾಗ 5.33% ಬರ್ತದೆ. ಇಲ್ಲಿ ಡಿವಿಡೆಂಡಿಗೆ ಪ್ರಿಫರೆನ್ಸ್ ಶೇರ್ ಸಿಗುವಾಗ 15% ಡಿವಿಡೆಂಡ್ ಕೊಡ್ತೇವೆ ನಾವು. ಸೊ ಕಾಸ್ಟ್ ಬಿಕಮ್ಸ್ 15.23%. ಡೆಟ್ಟಿಗೆ ಆಗುವಾಗ 14% ಇಂಟ್ರೆಸ್ಟ್ ಕೊಡ್ತೇವೆ. ಕಾಸ್ಟ್ ಬಿಕಮ್ಸ್ 10.54%. ಸೊ ಈಗ ಇಂಡಿವಿಜುವಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿ ನಾವು ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡ್ತೇವೆ. ಈ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡುದು ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಎಕ್ಸಾಮಿಗೆ ಸಾಧಾರಣ 12 ಮಾರ್ಕ್ ಕೇಳಿದ್ರೆ ಈ ಟೈಪ್ ಇದ್ದು ಪ್ರಾಬ್ಲಮ್ ಕೇಳ್ತಾರೆ. ಕೆಲವು ಸಲ 24 ಮಾರ್ಕ್ ಈ ಟೈಪ್ ಇದ್ದು ಪ್ರಾಬ್ಲಮ್ ಕೇಳಿದ್ದಿದೆ. ನೀವು ರೆಫರ್ ಮಾಡಿ ಬುಕ್ಸ್, ನಿಮಗೆ ಕ್ವಶನ್ ಬ್ಯಾಂಕ್ ಎಲ್ಲ ನೋಡಿದಾಗ ಗೊತ್ತಾಗ್ತದೆ ಯಾವ ಟೈಪಿನ ಪ್ರಾಬ್ಲಮ್ ಕೇಳ್ತಾರೆ ಅಂತ ಹೇಳುವಂಥದ್ದು. ಇನ್ನು ಇದರಲ್ಲಿ ವಿತ್ ಟ್ಯಾಕ್ಸ್, ವಿದೌಟ್ ಟ್ಯಾಕ್ಸ್ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಚೇಂಜ್ ಆದಾಗ ಯಾವ ರೀತಿಯಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ವೇರಿಯೇಷನ್ ಆಗ್ತದೆ ಇಲ್ಲೆಲ್ಲ ಕ್ವಶನ್ ಕೇಳ್ತಾರೆ. ಸೊ ಅದಕ್ಕೆ ನಾವು ಮುಂದಿನ ಕ್ಲಾಸಲ್ಲಿ ಅದನ್ನು ಮಾಡುವ. ಅಂದ್ರೆ ಒಂದು ಟ್ಯಾಕ್ಸ್ ಇದ್ದಾಗ, ಟ್ಯಾಕ್ಸ್ ಇಲ್ಲದಿದ್ದಾಗ ಯಾವ ರೀತಿಯಲ್ಲಿ ಅಂತ ಹೇಳ್ಕೊಂಡು ವಿತ್ ಟ್ಯಾಕ್ಸ್ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡ್ ವಿದೌಟ್ ಟ್ಯಾಕ್ಸ್ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರ್ತದೆ. ಇನ್ನೊಂದು ಮಾರ್ಕೆಟ್ ವ್ಯಾಲ್ಯೂ ಈಗ 75 ಇತ್ತು, ಸಪೋಸ್ ಮಾರ್ಕೆಟ್ ವ್ಯಾಲ್ಯೂ 100 ರೂಪಾಯಿ ಆಯ್ತು ಅಂತ ಹೇಳಿದ್ರೆ ಆಗ ಯಾವ ರೀತಿ ವೇರಿಯೇಷನ್ ಆಗ್ತದೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕೇಳ್ತಾರೆ. ಸೊ ಆಗ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಗ್ರೋತ್ ಪಾಯಿಂಟ್ ಕೊಡೋದಿದ್ರೆ ಡಿವಿಡೆಂಡ್ ಯೀಲ್ಡ್ ಮೆಥಡ್ ಅಲ್ಲಿ ಸಿಂಪಲ್ ಫಾರ್ಮುಲಾ ಹಾಕಿ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಗ್ರೋತ್ ಕೊಟ್ಟರೆ ಪ್ಲಸ್ ಗ್ರೋತ್ ಅನ್ನು ಆಡ್ ಮಾಡ್ತೀವಿ. ಕೆಲವು ಪ್ರಾಬ್ಲಮ್ ಅಲ್ಲಿ ಕೊಡ್ತಾರೆ. ಕೆಲವು ಸಲ ಈ ವರ್ಷ 7% ಗ್ರೋತ್ ಇತ್ತು, ಬರುವ ವರ್ಷ 8% ಗ್ರೋತ್ ಆಗ್ತದೆ, 10% ಗ್ರೋತ್ ಆಗ್ತದೆ. ಹಾಗೆ ಯಾವ ರೀತಿ ಮಾಡ್ತೀರಿ ಅಂತೇಳಿ ಕೇಳ್ತಾರೆ. ಸೊ ಅದನ್ನು ನೀವು ಅಕಾರ್ಡಿಂಗ್ಲಿ ಕ್ಯಾಲ್ಕುಲೇಟ್ ಮಾಡಿ ನಾವು ವರ್ಕೌಟ್ ಮಾಡ್ತೇವೆ. ತುಂಬಾ ಪ್ರಾಬ್ಲಮ್ ಆಗ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಅಂತ ಹೇಳುವಂಥದ್ದು. ಫಾರ್ ದ ಟೈಮ್ being, we'll stop this session here. Thank you.